ನಾನು ತಿಮ್ಮಾಪುರ ಮೊಬೈಲ್ನಲ್ಲಿ ಮಾತನಾಡಿದ್ದು ನಿಜ, ಮತ್ತೊಮ್ಮೆ ಆಡಿಯೋ ಸತ್ಯ ಎಂದ ಎಸ್.ಜೆ. ನಾನು ತಿಮ್ಮಾಪುರ ಮೊಬೈಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಎಸ್.ಜಿ. ನಂಜನಮಠ ಹೇಳಿದ್ದಾರೀಗ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಆಡಿಯೋ ಮೂಲಕ ಮಾತನಾಡಿದ್ದು ನಿಜ ಅಂತ ಹೇಳ್ತಾ ಇದ್ದಾರೆ. ನಾನು ತಿಮ್ಮಾಪುರ ಮೊಬೈಲ್ನಲ್ಲಿ ಮಾತನಾಡಿದ್ದು ನಿಜ, ಮತ್ತೊಮ್ಮೆ ಆಡಿಯೋ ಸತ್ಯ ಅಂತ ಎಸ್.ಜಿ. ನಂಜನಮಠ ಅವರು ಹೇಳಿದ್ದಾರೆ. ಆದರೆ ನಮ್ಮಿಬ್ಬರ ನಡುವೆ ಯಾರೋ ಷಡ್ಯಂತರ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಧ್ಯಕ್ಷ ನಂಜನಮಠ ಬಾಂಬ್ ಸಿಡಿಸಿದ್ದಾರೆ. ಈಗ ಆರ್.ಬಿ. ತಿಮ್ಮಾಪುರ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದೇನೆ. ಸಚಿವ ಸಂಪುಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಜ, ಆದರೆ ಕೆಲವೊಂದು ವಿಷಯಗಳು ಸೇರ್ಪಡೆ ಮಾಡಲಾಗಿದೆ ಅಂತ ನಂಜನಮಠ ಬಾಂಬ್ ಸಿಡಿಸಿದ್ದಾರೆ. ಈಗ ಪೇಮೆಂಟ್ ಸೀಟ್ ಬಗ್ಗೆ ನಾನಾಗಲಿ ತಿಮ್ಮಾಪುರ ಆಗಲಿ ಮಾತನಾಡಿಲ್ಲ, ಬಿಜೆಪಿಯವರದ್ದೇ ಈ ಕೆಲಸ ಎಂದು ನಂಜನಮಠ ಆರೋಪವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಆರ್ ಅಶೋಕ್ ಅವರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದು ಈ ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಮುಂದಾಗಿದ್ದಾರೆ. ಇದರ ಮಧ್ಯೆ ಈಗ ಎಸ್.ಜಿ. ನಂಜನಮಠ ಅವರು ಯಾರೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದು ಬಿಜೆಪಿಯವರೇ ಆಗಿರಬಹುದು ಅಂತ ಈಗ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಧ್ಯಕ್ಷ ನಂಜನಮಠ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲು ನಿರ್ಧರಿಸಿದ್ದೇನೆ ಅಂತ ನಂಜನಮಠ ಅವರು ಹೇಳ್ತಾ ಇದ್ದಾರೆ. ಸೃಷ್ಟಿಗಳದರಲ್ಲಿ ಅದರ ಸಂಬಂಧ ನಮ್ಮ ವರ್ಚಸ್ಸು ಹೊರತುಪಡಿಸಿ ಇದ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು ನನ್ನ ವಿಚಾರ. ನಾವು ಕೆಲವೊಂದು ವಿಷಯ ಮಾತಾಡೇ ಇಲ್ಲ, ಅದರ ಸೇರ್ಪಡೆ ಇಲ್ಲ. ಅವರು ಮಾತಾಡಿಲ್ಲ, ನಾವು ಮಾತಾಡಿ ತಿಮ್ಮಾಪುರವ್ರಂತ ಅವರು ಪೇಮೆಂಟ್ ಇವೆಂಟ್ರು ಮಾತಾಡಿಲ್ಲ ಅಲ್ಲ, ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಪೇಮೆಂಟ್ ಇವೆಂಟ್ ನಮ್ಗೆ ಏನು ಪೇಮೆಂಟ್ ವಿಷಯ ಗೊತ್ತಿಲ್ಲ. 4 ಸಲ ತೆಗೆದುಕೊಂಡು ಪುರುಷತೆ ತಗೊಂಡೆ, 5 ಸಲ ಚೇರ್ಮನ್ ಆದ್ರೂ ಪುರುಷತೆ. ನಮ್ಗೆ ಪೇಮೆಂಟ್ ಇವೆಂಟ್ ಅನುಭವ ಇಲ್ಲ. ಅವರಿಗೆ ನಾವು ಫೋನ್ ಮಾಡಿ ಮಾತಾಡಿದ್ದೆ, ಆದ್ರ ಅವರು ಇಂಥದ್ದು ಮಾತಾಡೇ ಇಲ್ಲ ಅಂತ ಹೇಳಿರ್ಬೇಕು. ಅವರನ್ನು ಮಾತಾಡಿಲ್ಲ, ಇಂಥವ್ ಮಾತಾಡಿಲ್ಲ. ಇದ್ರಾಗ ಏನೋ ಇಬ್ರು ಮೇಲೆ ಯಾರೋ ಕಣ್ಣಿಟ್ಟವ್ರು ಸೃಷ್ಟಿ ಮಾಡ್ಯಾರ. ಇಬ್ರು ನಾವು ಫೋನ್ನೇ ಮಾತಾಡಿದ್ವಿ. ಕೆಲವೊಂದು ಮಾತಾಡಿದ್ದದವು, ಕೆಲವೊಂದು ಸೃಷ್ಟಿ ಮಾಡಿದ್ದದೋ ಅಂತ ನಾನು ಆರೋಪ ಮಾಡಿ ತನಿಖೆಗೆ ಹೊರತೀನಿ. ತನಿಖೆ ಮಾಡಿ ಎಂಬುದು ಕಂಡು ನಿಮ್ಗೆ ಹೇಳಿ ನಾನು ಎಷ್ಟು ಆಫೀಸ್ಗೆ ಹೋಗಾವ. ಈಗ ಸುಳ್ಳು ಸೃಷ್ಟಿಗಳದಾವ, ಅದರಲ್ಲಿ ಅದರ ಸಂಬಂಧ ನಮ್ಮ ವರ್ಚಸ್ಸು ಹೊರತುಪಡಿಸಿ ಇದ್ರ ತನಿಖೆ ಆಗ್ಬೇಕು ಅನ್ನುವಂಥದ್ದು ನನ್ನ ವಿಚಾರ. ನಾವು ಕೆಲವೊಂದು ವಿಷಯ ಮಾತಾಡೇ ಇಲ್ಲ, ಅದರ ಸೇರ್ಪಡೆ ಇಲ್ಲ. ಅವರು ಮಾತಾಡಿಲ್ಲ, ನಾವು ಮಾತಾಡಿ ತಿಮ್ಮಾಪುರವ್ರಂತ ಅವರು ಪೇಮೆಂಟ್ ಇವೆಂಟ್ರು ಮಾತಾಡಿಲ್ಲ ಅಲ್ಲ, ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. ಪೇಮೆಂಟ್ ಇವೆಂಟ್ ನಮ್ಗೆ ಏನು ಪೇಮೆಂಟ್ ವಿಷಯ ಗೊತ್ತಿಲ್ಲ. 4 ಸಲ ತೆಗೆದುಕೊಂಡು ಪುರುಷತೆ ತಗೊಂಡೆ, 5 ಸಲ ಚೇರ್ಮನ್ ಆದ್ರೂ ಪುರುಷತೆ. ನಮ್ಗೆ ಪೇಮೆಂಟ್ ಇವೆಂಟ್ ಅನುಭವ ಇಲ್ಲ. ಅವರಿಗೆ ನಾವು ಫೋನ್ ಮಾಡಿ ಮಾತಾಡಿದ್ದೆ, ಆದ್ರ ಅವರು ಇಂಥದ್ದು ಮಾತಾಡೇ ಇಲ್ಲ ಅಂತ ಹೇಳಿರ್ಬೇಕು. ಅವರನ್ನು ಮಾತಾಡಿಲ್ಲ, ಇಂಥವ್ ಮಾತಾಡಿಲ್ಲ. ಇದ್ರಾಗ ಏನೋ ಇಬ್ರು ಮೇಲೆ ಯಾರೋ ಕಣ್ಣಿಟ್ಟವ್ರು ಸೃಷ್ಟಿ ಮಾಡ್ಯಾರ. ಇಬ್ರು ನಾವು ಫೋನ್ನೇ ಮಾತಾಡಿದ್ವಿ. ಕೆಲವೊಂದು ಮಾತಾಡಿದ್ದದವು, ಕೆಲವೊಂದು ಸೃಷ್ಟಿ ಮಾಡಿದ್ದದೋ ಅಂತ ನಾನು ಆರೋಪ ಮಾಡಿ ತನಿಖೆ